ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ 2025 ಜನವರಿ ತಿಂಗಳಿನಲ್ಲಿ 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ. ವೃಷಭ ರಾಶಿ, ಜನ್ಮರಾಶಿಯಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಅನುಭವಿಸುವಂಥ ಯೋಗಗಳಿರುವಂಥದ್ದು. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜ್ಞೇಯೋ ವಪುಷ್ಯ ತತ್ಸರ್ವಂ ಚಿಂತನೀಯಂ ವಿಲಗ್ನತಃ. ಜನ್ಮರಾಶಿಯಲ್ಲಿರುವಂತಹ ಗುರುವು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು, ಅದೇ ರೀತಿಯಾಗಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರೇಯಸ್ಸನ್ನು, ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಬಲವನ್ನು ಕೂಡ ಕೊಡುವಂಥ ಎಲ್ಲ ಯೋಗವೂ ಕೂಡ ಇರತಕ್ಕಂಥದ್ದು. ಆದರೆ ಸ್ವಲ್ಪ ಆಲಸ್ಯದಿಂದಾಗಿ ನಿಮ್ಮ ಕೆಲವಷ್ಟು ಕೆಲಸ ಕಾರ್ಯಗಳನ್ನು, ಅವಕಾಶಗಳನ್ನು, ಅದೇ ರೀತಿಯಾಗಿ ಒಳ್ಳೊಳ್ಳೆಯ ರೀತಿಯಾದಂತಹ ಕೆಲವಷ್ಟು ಸಮಯವನ್ನು ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಶೀಘ್ರವಾಗಿ ಮಾಡುವಂತಹ ಕೆಲಸವು, ಅದೇ ರೀತಿಯಾಗಿ ಸಮಯ ಪ್ರಜ್ಞೆಯಿಂದ ಮಾಡುವಂಥ ಕೆಲಸವು ವಿಶೇಷವಾದಂತಹ ಫಲವನ್ನು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಕೊಡುವಂಥ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಯಾಕೆಂತ ಹೇಳಿದರೆ, ಜನ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನು ಈ ಒಂದು ತಿಂಗಳಿನ ಕೊನೆಯ ಸಮಯದಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗುವಂಥದ್ದು. ನಿಮ್ಮ ಒಂದು ಸಂಕಲ್ಪದ ಪ್ರಕಾರವಾಗಿ ಕೆಲಸ ಕಾರ್ಯದಲ್ಲಿರಬಹುದು, ಸುಖ ಶಾಂತಿ ನೆಮ್ಮದಿಗಳಿಗಿರಬಹುದು, ಯಾವ ರೀತಿಯಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳುವಂಥದ್ದನ್ನು ಕೂಡ ಈ ಮುಂದೆ ನಾನು ವಿವರಣೆಯನ್ನು ಕೂಡ ಕೊಡ್ತೇನೆ. ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಬುಧನು ರವಿಯೊಟ್ಟಿಗಿರುವಂಥದ್ದು, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯು ಕೂಡ ವೃದ್ಧಿಯಾಗುವಂಥ ಯೋಗ ಇರುವಂಥದ್ದು. ಮಾತಿಗೆ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯ, ನ್ಯಾಯ ತೀರ್ಮಾನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದರೆ ವಿಶೇಷವಾಗಿರ್ತಕ್ಕಂತಹ ಶುಭ ಫಲವನ್ನು ಅನುಭವಿಸುವಂಥ ಯೋಗ. ಅದೇ ರೀತಿಯಾಗಿ ಪೂರ್ವ ಕಾಲದಲ್ಲಿ ನಿಮ್ಮ ಪರಂಪರೆಗೆ ಸಂಬಂಧಪಟ್ಟಿರುವಂತಹ ಭೂಮಿ, ಸ್ವತ್ತು, ಅಧಿಕಾರ ಇತ್ಯಾದಿಗಳು ಕೂಡ ಲಭಿಸುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಮಾತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಬಲವು ಕೂಡ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಸರ್ಕಾರಿ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅಂಗೀಕಾರವಾಗಿ ನಿಮಗೆ ಸೌಲಭ್ಯವು ಕೂಡ ಸಿಗುವಂಥ ಲಕ್ಷಣಗಳಿರುತ್ತೆ. ಇನ್ನು 3ನೇ ಸ್ಥಾನದಲ್ಲಿರ್ತಕ್ಕಂತಹ ನೀಚ ಸ್ಥಿತಿಯಲ್ಲಿ ವ್ಯಯಾಧಿಪತಿಯಾದಂತಹ ಕುಜನಿಂದಾಗಿ ಕೆಲವಷ್ಟು ಸಹಾಯ ಸಹಕಾರಗಳಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಡೆಸ್ಕೊಂಡು ಮುನ್ನಡಿಬೇಕು ಅಂತ ಹೇಳುವಂತಹ ವಿವೇಚನೆಯಿಂದ ನಡೀತಾ ಇದ್ದರೆ ಕೆಲವಷ್ಟು ಸಹಾಯ ಸಹಕಾರಗಳು ಚ್ಯುತಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಅಂತ ಹೇಳಿದರೆ, ಯಾವುದೋ ಒಂದು ಸಹಾಯ ಸಹಕಾರಗಳು ನಿಮ್ಮ ಸ್ನೇಹಿತರು ಅಥವಾ ಬಂಧು ಮಿತ್ರರು ಅಥವಾ ಯಾವುದೋ ಒಂದು ಮೂಲದಿಂದ ನಿಮ್ಗೆ ಬರುತ್ತೆ ಅಂತ ಆಗುವಂಥದ್ದು ನಂಬಿಕೆ ಹುಸಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಕೊನೆಯ ಸಂದರ್ಭದಲ್ಲಿ ಆಗಿಲ್ಲ ಅಂತ ಹೇಳುವಂಥದ್ದು, ಅಥವಾ ಪ್ರಯತ್ನ ಮಾಡ್ತಾ ಇದ್ದೇವೆ ಯಾವುದೇ ರೀತಿ ಪ್ರತಿಫಲ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಆ ಒಂದು ವಿಷಯದಲ್ಲಿ ತುಂಬ ಕಷ್ಟಪಟ್ಟಿಯೂ ಕೂಡ ಕೊನೆಯಲ್ಲಿ ಪ್ರತಿಫಲ ಬಂದಿಲ್ಲ ಅಂತ ಹೇಳುವಂಥ ವಿಷಯವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸಹೋದರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಚತುರ್ಥಪತಿಯಾದಂತಹ ರವಿಯು ಬುಧನನ್ನು ಸೇರಿಕೊಂಡು ಧನುರಾಶಿಯಲ್ಲಿರುವಂಥದ್ದು, ತಾಯಿ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವಾಹನ ಖರೀದಿ ಯೋಗಗಳು, ಹೊಸ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ತಗೊಂಡಿರುವಂತಹ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂತಹ ಯೋಗಗಳು, ಕಟ್ಟಡ ಕಾಮಗಾರಿ ಇತ್ಯಾದಿಗಳ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು, ಶುಭವಾಗಿರ್ತಕ್ಕಂತಹ ಫಲವನ್ನು ಅನುಭವಿಸುವಂತಹ ಯೋಗವಾಗಿರುವಂಥದ್ದು. ಇನ್ನು ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಮನಸ್ಸಿಗೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಯೋಚನೆ ಅಥವಾ ಕೆಲವಷ್ಟು ಬೇಜಾರುಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳ ಒಂದು ವಿಷಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ತೆಕ್ಕೊಂಡು ಮುಂದುವರಿಯಿರಿ. ಸಾಹಸಮಯವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಾಗ ಬೇಕಾಗಿರುವಂಥ ಸುರಕ್ಷತೆ ಕ್ರಮಗಳನ್ನು ತೆಕ್ಕೊಂಡು ಮುಂದುವರೆದರೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅಗ್ನಿ ದುರಂತ ಇತ್ಯಾದಿಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಗ್ನಿಯಿಂದ ಆದಷ್ಟು ಜಾಗ್ರತೆಯಿಂದಿರಿ. ನೀರಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಕೂಡ ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿಯಾಗಿ ಅಷ್ಟಮ ಸ್ಥಾನದಲ್ಲಿರುವಂತಹ ರವಿ ಮತ್ತು ಬುಧನಿಂದಾಗಿ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂಥದ್ದು. ಅದೇ ರೀತಿಯಾಗಿ ಭಾಗ್ಯಸ್ಥಾನಕ್ಕೆ ಗುರುವಿನ ಒಂದು ಆಗಮನ 14ನೇ ತಾರೀಕಿನ ನಂತರ ಆಗುವಂತಹ ಯೋಗ ಇರುವಂಥದ್ದು. ಒಳ್ಳೆಯ ರೀತಿಯಾದಂತಹ ಅಭಿವೃದ್ಧಿಯನ್ನು ನಿಮ್ಮ ಪಿತ್ರಾರ್ಜಿತವಾಗಿ ಬರತಕ್ಕಂತಹ ಸ್ವತ್ತುಗಳಿಂದಲೋ ಅಥವಾ ತಂದೆಯ ಆರೋಗ್ಯದಲ್ಲಿಯೋ ವಿಶೇಷವಾಗಿರ್ತಕ್ಕಂತಹ ಶುಭ ಫಲವನ್ನು ಕಾಣುವಂತಹ ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ವಿಷಯದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಅನುಭವಿಸುವಂಥ ಯೋಗಗಳಿರುವಂಥದ್ದು. ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗ ಸಿಗುವಂತಹ ಯೋಗಗಳಿರುವಂಥದ್ದು. ಉದ್ಯೋಗದ ವಿಷಯದಲ್ಲಿ ಕಿರಿಕಿರಿಗಳನ್ನು, ಒತ್ತಡವನ್ನು, ಸಮಸ್ಯೆಗಳನ್ನು ಎದುರಿಸ್ತಾ ಇರುವವರಿಗೂ ಕೂಡ ಕ್ಲಿಯರ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರ, ಅಡಿಗೆಗೆ ಅಥವಾ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ,
ಒಳ್ಳೆಯ ರೀತಿಯಾದಂತಹ ಫಲವನ್ನು ಕಾಣಬಹುದು. ಫ್ಯಾನ್ಸಿ ಡ್ರೆಸ್ ಆಗಿರಬಹುದು, ಚಿನ್ನ ಆಗಿರಬಹುದು, ವಜ್ರದ ವ್ಯಾಪಾರ ಇರಬಹುದು, ಅಥವಾ ಹತ್ತಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡುವವರಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ 11ನೇ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಹುವಿನಿಂದಾಗಿ ಕೆಲವಷ್ಟು ಲಾಭಾಂಶ ಇತ್ಯಾದಿಗಳಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ತಿಂಗಳದ ಕೊನೆಯಲ್ಲಿ ಶುಕ್ರನ ಒಂದು ಪ್ರವೇಶ ಲಾಭಸ್ಥಾನಕ್ಕೆ ಇರುವುದರಿಂದಾಗಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಮುಂದಿನ ಒಂದು ಸಮಯದಲ್ಲಿ ನೀವು ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಅದೇ ರೀತಿ 12ನೇ ಸ್ಥಾನವನ್ನು ಪತನ ಸ್ಥಾನ, ವ್ಯಯಸ್ಥಾನ ಅಂತ ಹೇಳ್ತೇವೆ. ವ್ಯಯಾಧಿಪತಿ ಆಗಿರ್ತಕ್ಕಂಥ ಕುಜನು 3ನೇ ಸ್ಥಾನದಲ್ಲಿರುವಂಥದ್ದು. ನಾನು ಈಗ ಹೇಳಿರೋ ಪ್ರಕಾರವಾಗಿ ಮಾಡುವಂತಹ ಕೆಲವಷ್ಟು ಕೆಲಸ ಕಾರ್ಯದಲ್ಲಿ ನಿಂದನೆ ಮಾತುಗಳನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಯಾವುದೇ ರೀತಿಯಾದಂತಹ ಯೋಚನೆಯನ್ನು ಮಾಡಬೇಡಿ, ಕುಗ್ಗಬೇಡಿ, ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಮುನ್ನಡೆಯಿರಿ. ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲಗಳು ಗುರು ಮತ್ತು ಶುಕ್ರನಿಂದಾಗಿ ಈ ಒಂದು ತಿಂಗಳಿನಲ್ಲಿ ಇರುವಂಥದ್ದು. ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೂಡ ಅನುಭವಿಸುವಂಥ ಯೋಗಗಳಿರುವಂಥದ್ದು. ಮತ್ತು ದುರ್ಬುದ್ಧಿ, ದುಶ್ಚಟ, ದುರ್ಜನರ ಸಹವಾಸ ಇತ್ಯಾದಿಗಳಿಂದ ಆದಷ್ಟು ದೂರ ಇರಿ. ಸಹಾಯ ಸಹಕಾರ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ಹೆಚ್ಚಿಗೆ ತೊಡಗಿಸ್ಕೊಂಡಿರ್ತೀರಿ. ಆ ಒಂದು ವಿಷಯದಲ್ಲಿ ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡಿಕೊಂಡು, ಅಥವಾ ಕೆಲವಷ್ಟು ಸಂದರ್ಭಗಳು ನಿಮ್ಮ ಕೆಲವಷ್ಟು ಚಟುವಟಿಕೆಗಳನ್ನು ಕಟ್ಟಿಹಾಕುವಂಥ ಸಾಧ್ಯತೆಗಳಿರುತ್ತೆ, ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ದಾಖಲೆ ಪತ್ರವನ್ನು ಆದಷ್ಟು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲವನ್ನು ಈ ಒಂದು ತಿಂಗಳಿನಲ್ಲಿ ನೀವು ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತಮ್ಮಲ್ಲಿ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿಕೊಂಡು ಮಾಟಮಂತ್ರಕ್ಕೆ ಸಂಬಂಧಪಟ್ಟು ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಇನ್ನಿತರ ವಿಷಯಗಳಿಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕರೆ ಮಾಡ್ತಾ ಇದ್ದೀರಿ. ತಮಗೆಲ್ರಿಗೂ ಕೂಡ ಕರೆ ಮೂಲಕವಾಗಿ ಉತ್ತರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಜ್ಯೋತಿಷ್ಯರಲ್ಲಿ ಅಥವಾ ಪರಿಹಾರಗಳನ್ನು ಮಾಡುವಂಥ ವಿಷಯದಲ್ಲಾಗಿರ್ಬೋದು, ಮಂತ್ರವಾದಿಗಳಲ್ಲಿ ಹೋಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸುವಂಥದ್ದಿರ್ಬೋದು, ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತಃ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ. 6 ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, ಅರ್ಧ ಗಂಟೆಯಲ್ಲಿ ಪರಿಹಾರ, ಇವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಸರಿಯಾದಂತಹ ಒಂದು ಶ್ರದ್ಧೆ, ಭಕ್ತಿಯಿಂದ ಭಗವಂತನಲ್ಲಿ ನೀವು ಮಾಡುವಂಥ ಆರಾಧನೆಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಷ್ಟೋ ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಪಾರಾಗಲಿಕ್ಕಿರುವಂಥ ದಾರಿಗಳನ್ನು ತೋರಿಸ್ಕೊಡುವಂತಹ ಎಲ್ಲ ಒಂದು ಯೋಗವನ್ನು ಆ ದೇವರು ನಿಮಗೆ ಕೊಡ್ತಾರೆ. ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರ ಮಾರ್ಗಕ್ಕೆ ತೆರಳಬಹುದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು.